ಅದು ಗಾರ್ಡನ್ ಸಿಟಿಯ ಫೇಮಸ್ ಗ್ರೌಂಡ್. ವಿದ್ಯಾರ್ಥಿಗಳು ಹಾಗೂ ಕ್ರೀಡಾಪಟುಗಳು ಆಟವಾಡ್ತಾ ಭವಿಷ್ಯ ರೂಪಿಸಿಕೊಳ್ತಾ ಇರ್ತಾರೆ ಅಂತ ನೀವೆಲ್ಲ ಅಂದ್ಕೊಂಡಿರ್ತೀವಿ. ಆದರೆ ಮೈದಾನ ಫಂಕ್ಷನ್ ಮಾಡೋರಿಗೆ ವರದಾನವಾಗಿದ್ದು ಕ್ರೀಡಾಪಟುಗಳಿಗೆ ಕೈಗೆಟುಕದಂತಾಗಿದೆ. ಲಂಡನ್ನಲ್ಲಿರೋ ಲಾರ್ಡ್ಸ್ ಮೈದಾನವನ್ನ ಕ್ರಿಕೆಟ್ ಕಾಶಿ ಅಂತ ಕರೀತಾರೆ. ಈಗ ನೀವು ನೋಡ್ತಾ ಇರೋ ಈ ಗ್ರೌಂಡ್ ಅನಿಲ್ ಕುಂಬ್ಳೆ, ಯರ್ರಪಳ್ಳಿ ಪ್ರಸನ್ನ, BS ಚಂದ್ರಶೇಖರ್, GR ವಿಶ್ವನಾಥ್ರಂಥ ವಿಶ್ವ ಪ್ರಸಿದ್ಧ ಪ್ರತಿಭಾವಂತ ಕ್ರಿಕೆಟಿಗರನ್ನ ಕೊಟ್ಟ ಸಿಲಿಕಾನ್ ಸಿಟಿಯ ಪ್ರತಿಷ್ಠಿತ ಮೈದಾನ. ಇನ್ನಷ್ಟು ಉತ್ತಮ ಕ್ರಿಕೆಟಿಗರನ್ನೋ ಕ್ರೀಡಾಪಟುಗಳನ್ನೋ ರೂಪಿಸ್ತಾ ಇತ್ತೇನೋ, ಆದರೆ ಅದಕ್ಕೆ ಅವಕಾಶನೇ ಇಲ್ಲ. ರಾಜಕಾರಣಿಗಳ ಸಮಾವೇಶಕ್ಕೂ ಇದೇ ಗ್ರೌಂಡ್ ಬೇಕು, ಫಿಲ್ಮ್ ಆಡಿಯೋ ರಿಲೀಸ್ಗೂ ಇದೇ ಮೈದಾನ ಬೇಕು. ಹೀಗೆ ತಿಂಗಳು ಪೂರ್ತಿ ಸಮಾವೇಶ, ಸಭೆ ಸಮಾರಂಭಗಳಲ್ಲೇ ಮುಳುಗಿರುತ್ತೆ. ಹೌದು, ಬೆಂಗಳೂರಿನ ನ್ಯಾಷನಲ್ ಕಾಲೇಜ್ ಮೈದಾನ ವಿದ್ಯಾರ್ಥಿಗಳ ಆಟಕ್ಕೆ ಅಂತಾನೆ ಮೀಸಲಿದೆ. ವರ್ಷದಲ್ಲಿ ಕೆಲ ದಿನಗಳು ಮಾತ್ರ ಸಮಾರಂಭಗಳನ್ನು ನಡೆಸಲು ಗ್ರೌಂಡ್ನಲ್ಲಿ ಅವಕಾಶವಿದೆ. ಆದರೆ ವರ್ಷ ಪೂರ್ತಿ ಒಂದಿಲ್ಲೊಂದು ಸಮಾರಂಭಗಳು ಇಲ್ಲಿ ನಡೀತಾನೇ ಇರ್ತವೆ. ಇದರಿಂದ ಕ್ರಿಕೆಟ್, ಬಾಸ್ಕೆಟ್ಬಾಲ್ ಸೇರಿದಂತೆ ಇತರೆ ಕ್ರೀಡೆಗಳನ್ನು ಪ್ರಾಕ್ಟೀಸ್ ಮಾಡೋ ಕ್ರೀಡಾಪಟುಗಳಿಗೆ ತುಂಬಾನೇ ತೊಂದರೆಯಾಗ್ತಿದೆ. ಭಾಳ ಬೇಜಾರಾಗ್ತಾ ಇದೆ. ಎಷ್ಟು ಬೇಸರದ ಸಂಗತಿ ಅಂದರೆ ಇವತ್ತು ಎಂತೆಂಥ ಪ್ರತಿಭಾವಂತ ಆಟಗಾರನ ಕೊಟ್ಟಿರೋ ಈ ಒಂದು ನ್ಯಾಷನಲ್ ಸ್ಕೂಲ್ ಆಟದ ಮೈದಾನ ಇವತ್ತು ಬರೀ ಒಂದು ಈ ಫಂಕ್ಷನ್ಗಳಿಗಾಗ್ಬಿಟ್ಟು ವರ್ಷದಲ್ಲಿ 5 ದಿನ ಕೊಡಬೇಕು ಅಂತಿರೋದನ್ನು ಇವತ್ತು 360 ದಿನ ಕೊಡೋ ಥರ ಮಾಡಿಬಿಟ್ಟು ನಮ್ಮ ಕ್ರಿಕೆಟು ಬೆಳವಣಿಗೆ ಎಲ್ಲ ರೀತಿಯಲ್ಲಿ ಹಾಳು ಮಾಡಿ ಇವತ್ತು ನಮ್ಮನ್ನು ಇದು ಮಾಡಿದ್ದಾರೆ. ಒಂದು ಕಾಲದಲ್ಲಿ ಇದು ES ಪ್ರಸನ್ನ, ಅನಿಲ್ ಕುಂಬ್ಳೆ, ನಮ್ಮ BS ಚಂದ್ರಶೇಖರ್, GR ವಿಶ್ವನಾಥ್ ಕೊಡುಗೆ ಕೊಟ್ಟ ಆಟಗಾರರ ಜಾಗ ಇದೆ. ಟೀಮ್ ಇಂಡಿಯಾ ಕೋಚ್ ಅನಿಲ್ ಕುಂಬ್ಳೆ ಕೂಡ ನ್ಯಾಷನಲ್ ಕಾಲೇಜ್ನಲ್ಲಿ ಓದಿ ಈ ಗ್ರೌಂಡ್ನಲ್ಲೇ ಆಟವಾಡಿ ಬೆಳೆದಿದ್ದಾರೆ. ಇಂಥ ಮೈದಾನ ಅಚ್ಚುಕಟ್ಟಾಗಿ ನಿರ್ವಹಿಸಬೇಕಾದ BBMPಗೆ ಕಾಳಜಿನೇ ಇಲ್ಲದಂತಾಗಿದೆ. ಇನ್ನು ಫಂಕ್ಷನ್ಗಳಿಗೆ ದಿನವೊಂದಕ್ಕೆ ಬರೀ 3,000ಕ್ಕೆ ಬಾಡಿಗೆ ನೀಡೋ BBMPಗೆ ಈ ಗ್ರೌಂಡ್ನಿಂದ ಹೇಳಿಕೊಳ್ಳುವಂಥ ಆದಾಯನೂ ಇಲ್ಲ. ಪದೇ ಪದೇ ಸಮಾವೇಶಗಳು ನಡೆಯೋದ್ರಿಂದ ಗ್ರೌಂಡ್ ಸಂಪೂರ್ಣ ಹಾಳಾಗಿದೆ. ಅಲ್ಲದೆ ಸಮಾರಂಭಗಳ ಬಳಿಕ ಮೈದಾನ ಕಸದ ತೊಟ್ಟಿಯಾಗಿ ಪರಿವರ್ತನೆಯಾಗುತ್ತೆ. ಇದರಿಂದ ಅಕ್ಕಪಕ್ಕದ ನಿವಾಸಿಗಳು ಸಂಕಷ್ಟ ಅನುಭವಿಸುವಂತಾಗಿದೆ. ಈಗ ಆಲ್ರೆಡಿ ನಾವು ತೀರ್ಮಾನ ತೆಗೆದುಕೊಂಡಿದ್ದೀವಿ, ಯಾವುದೋ ಆಟದ ಮೈದಾನಗಳನ್ನ ಯಾವುದೇ ಕಾರ್ಯಕ್ರಮಗಳಿಗೆ ಕೊಡಬಾರ್ದು ಅಂತ. ಆದರೂ ಕೂಡ ಸ್ಥಳೀಯವಾಗಿ ಸ್ವಲ್ಪ ಜನಪ್ರತಿನಿಧಿಗಳು ಇನ್ಫ್ಲೂಯೆನ್ಸ್ ಮಾಡಿ ಕೊಡ್ತಾ ಇದ್ದಾರೆ. ಇನ್ನು ಮುಂದೆ ಅದರ ಆಗದಂಗೆ ಸಂಬಂಧಪಟ್ಟ JCಗಳಿಗೆ ಇನ್ಸ್ಟ್ರಕ್ಷನ್ಸ್ ಕೊಡ್ತೀನಿ ನಾನು. ಗಾರ್ಡನ್ ಸಿಟಿಯಲ್ಲಿ 1 ಇಂಚು ಜಾಗ ಸಿಕ್ಕರೂ ಕಣ್ಣು ಮುಚ್ಚಿ ಬಿಡೋದ್ರೊಳಗೆ ಭೂಗಳ್ಳರು ನುಂಗಿರ್ತಾರೆ. ಹೀಗಿರುವಾಗ ಮಕ್ಕಳಿಗೆ ಆಟವಾಡಲು ಗ್ರೌಂಡ್ಗಳು ಸಿಗೋದೇ ಅಪರೂಪ. ಇಂಥದ್ರಲ್ಲಿ ನ್ಯಾಷನಲ್ ಕಾಲೇಜ್ ಮೈದಾನವನ್ನ ವಿದ್ಯಾರ್ಥಿಗಳಿಗೆ ಹಾಗೂ ಕ್ರೀಡಾಪಟುಗಳಿಗೆ ಮಾತ್ರವೇ ಮೀಸಲಿಡಬೇಕು ಅನ್ನೋದು ಸಾರ್ವಜನಿಕರ ಒತ್ತಾಯ. ಜಗದೀಶ್, TV9 ಬೆಂಗಳೂರು.